ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿರೋ ಸಿಹಿ ಕುಂಬಳಕಾಯಿ ಪಲ್ಯನ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಸ್ವೀಟ್ ಪಂಪ್ಕಿನ್. ಇದು ಒಂಥರ ಅಂಡರ್ ರೇಟೆಡ್ ವೆಜಿಟೇಬಲ್ ಆಗೋಗಿದೆ. ಇತ್ತೀಚಿನ ದಿನಗಳಲ್ಲಿ ಜನ ಇದನ್ನು ಕಮ್ಮಿ ಯೂಸ್ ಮಾಡೋದು. ಯಾಕೆ ಇದು ತುಂಬ ಒಳ್ಳೆಯದು ನಮ್ಮ ಹೆಲ್ತ್ಗೆ ಅಂತಂದರೆ, ಇದು ಒಂಥರ ಪವರ್ ಹೌಸ್ ಥರ. ಇದರಲ್ಲಿ ಫೈಬರು, ಪೊಟ್ಯಾಸಿಯಮ್ಮು, ವೈಟಮಿನ್ ಎ, ಸಿ, ಇ ಎಲ್ಲ ತುಂಬ ಹೇರಳವಾಗಿದೆ. ಇದು ನಮ್ಮ ಹಾರ್ಟ್ ಹೆಲ್ತ್ಗೆ, ಇಮ್ಯುನಿಟಿ ಬೂಸ್ಟ್ಗೆ, ವಿಷನ್ ಹೆಲ್ತ್ಗೆ ತುಂಬ ಒಳ್ಳೆಯದು. ಆ್ಯಂಡ್ ಇದರಲ್ಲಿ ಬೀಟಾ ಕ್ಯಾರೋಟಿನ್ ಇರೋದ್ರಿಂದ ನಮ್ಮ ಸ್ಕಿನ್ ಹೆಲ್ತ್ಗೂ ತುಂಬ ಒಳ್ಳೆಯದು. ಇದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಆ್ಯಂಡ್ ಇದು ತುಂಬ ಲೋ ಕ್ಯಾಲೋರಿ ಆಗಿರೋದ್ರಿಂದ ವೆಯ್ಟ್ ಲಾಸ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ಹಾಗೆ ಡೈಜೆಷನ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಯೂಸ್ ಮಾಡ್ಬೋದು. ಹಾಗೂ ಇದು ಡಯಾಬಿಟಿಕ್ ಫ್ರೆಂಡ್ಲಿ ಕೂಡ. ಹಾಗಾಗಿ ಎಲ್ಲರೂ ಇದನ್ನು ಜಾಸ್ತಿ ಯೂಸ್ ಮಾಡಿ, ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿನಾರು ಯೂಸ್ ಮಾಡಿ ಇದ್ರ ಬೆನಿಫಿಟ್ಸ್ನ ತಗೊಳ್ಳಿ. ಬನ್ನಿ ನೋಡೋಣ ಈ ಪಲ್ಯನ ಹೇಗೆ ಮಾಡೋದು ಅಂತ. ಮಾಡೋದು ತುಂಬ ಸ್ವಲ್ಪ, 10ರಿಂದ 15 ನಿಮಿಷದಲ್ಲಿ ಆಗೋಗುತ್ತೆ. ಮೊದಲಿಗೆ ಒಂದು ಬಾಣಲೆಯಲ್ಲಿ 2 ಚಮಚ ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ ಪಂಚ್ಫೋರನ್ ಅಂತ ಬರುತ್ತಲ್ಲ, ಅದನ್ನು ಹಾಕಿ. ಅದು ತುಂಬ ಒಳ್ಳೆಯದು ಡೈಜೆಷನ್ಗೆ. ಜೊತೆಗೆ ಒಂದು ಒಣಮೆಣಸಿನ್ಕಾಯಿ, ಸ್ವಲ್ಪ ಹಿಂಗು ಹಾಕಿ ಫ್ರೈ ಮಾಡಿ. ಆಮೇಲೆ ಹೆಚ್ಚಿದ ಪಂಪ್ಕಿನ್ ಹೋಳುಗಳನ್ನೆಲ್ಲ ಹಾಕಿ 1-2 ನಿಮಿಷ ಫ್ರೈ ಮಾಡಿ. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚ ಖಾರದ ಪುಡಿ, ಅರಿಶಿನ ಪುಡಿ, ಧನಿಯಾ ಪುಡಿ ಎಲ್ಲ ಹಾಕಿ ಮಿಕ್ಸ್ ಮಾಡಿ. ಆಮೇಲೆ ಒಂದೇ ಒಂದು ಚಮಚದಷ್ಟು ಬೆಲ್ಲದ ಪುಡಿ ಹಾಕಿ ಮಿಕ್ಸ್ ಮಾಡಿ. ಈಗ ಮುಚ್ಚಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಮೆತ್ತಗಾಗೋವರೆಗೂ ಬೇಯಿಸಿ. ನೀರು ಏನು ಹಾಕೋಕ್ಕೆ ಹೋಗಬೇಡಿ, ಅದರಲ್ಲೇ ನೀರು ಬಿಟ್ಕೊತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಗೆ ಆಮ್ಚೂರು ಪುಡಿನ ಹಾಕಿ. ಆಮ್ಚೂರು ಇಲ್ಲ ಅಂದರೆ ಒಂದು ಅರ್ಧ ಚಮಚ ನಿಂಬೆಹಣ್ಣಿನ ರಸನೂ ಯೂಸ್ ಮಾಡ್ಬೋದು. ಅಷ್ಟೇ, ಆಗೋಯಿತು ಪಂಪ್ಕಿನ್ ಸಬ್ಜಿ. ಇದನ್ನು ನೀವು ಚಪಾತಿ, ಫುಲ್ಕ, ಪೂರಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.